ഒരേ അതുകൊണ്ടിട്ട് എല്ലാവരും അസംസ്കാരം കഴിഞ്ഞ ഉടനെ തന്നെ ഈ സംരംഭത്തിലേക്ക് വന്ന് ಸಹಕರಿಸണമെന്ന് ಅಪೇಕ್ಷಿക്കുന്നു. ಕುಕ್ಕಳ ದಾರಿಮರವರ ನಿರ್ದೇಶನದಂತೆ ಕೆಲವೇ ಕ್ಷಣಾರ್ಥದಲ್ಲಿ ಮಕಾಂ ಜಿಯಾರತ್ ನಂತರ ಅಸರ್ ನಮಾಜಿನ ಬಳಿಕ ನಮ್ಮ ಕಾರ್ಯಕ್ರಮವು ಆರಂಭಗೊಳ್ಳಲಿದೆ. ಆದುದರಿಂದ ತಾವೆಲ್ಲರೂ ನಮಾಜ್ ಮಾಡಿದ ತಕ್ಷಣ ತಮಗಾಗಿ ಮೀಸಲಿಟ್ಟ ಆಸನದಲ್ಲಿ ಕುಳಿತು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. വോളണ്ടിയേഴ്സ് ക്യാപ്റ്റൻ, 2 ക്യാപ്റ്റന്മാർ വേദിയിലുള്ള ഈ സംരംഭത്തിൻ്റെ നേതാക്കളുമായി ബന്ധപ്പെടണം. വോളണ്ടിയേഴ്സിലെ 2 ക്യാപ്റ്റൻ അടങ്ങ എത്ര വേഗത്തിൽ വേദിക്ക് വന്നിട്ട് ഈ സംരംഭത്തെ നേതാക്കന്മാരായിട്ട് ബന്ധപ്പെടണം ഇൻഷാ അല്ലാഹ്. ಹಲವಾರು ಪ್ರತಿಭಟನೆಗಳ ನಂತರ ಇಲ್ಲೊಂದು ಐತಿಹಾಸಿಕ ಪ್ರತಿಭಟನೆ. ಜುಮಾ ನಮಾಜಿನ ಬಳಿಕ ವಕ್ಫ್ ಭೂಮಿಯಿಂದ ವಕ್ಫ್ ಸಂರಕ್ಷಣೆಗಾಗಿ ಹಾದು ಬರುತ್ತಿದ್ದಾರೆ ಜನಸಮೂಹ. ಯಾರದು ಔದಾರ್ಯವಲ್ಲದ ನಮ್ಮ ಪೂರ್ವಜನರ ವಿಸರ್ಜಿತ ಆಸ್ತಿಯಾದ ನಮ್ಮ ಅವಕಾಶ, ನಮ್ಮ ಮಾತ್ರ ಅಜನ್ಮಸಿದ್ಧ ಹಕ್ಕು. ವಕ್ಫಿಗಾಗಿ, ವಕ್ಫ್ ಸಂರಕ್ಷಣೆಗಾಗಿ ಜುಲುಜುಲು ನಿನಾದದೊಂದಿಗೆ ಹಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಂದು ಮುಗಿಲು ಮುಟ್ಟುವಂತೆ ಬೋರ್ಗಡಿಸಲಿದೆ ಆಜಾದಿ. ಬನ್ನಿ ಇಲ್ಲೊಂದು ಹೊಸ ಇತಿಹಾಸ ನಿರ್ಮಿಸೋಣ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸೋಲಿಸೋಣ. ನಮ್ಮ ಉಲಮಾಗಳು ಕೊಟ್ಟ ಕರೆ, ಕರಾಳ ಕಾಯ್ದೆಯ ಮೂಲಕ ವಕ್ಫ್ ಸೊತ್ತಿನ ಮೇಲೆ ಕಣ್ಣಿಟ್ಟಿರುವ ಸರ್ಕಾರವೇ ಕಣ್ತೆರೆದು ನೋಡಿ ಜನಸಾಗರದಲ್ಲಿ ಜಮಾಯಿಸಿದೆ. ವಕ್ಫ್ ಭೂಮಿಗಾಗಿ, ವಕ್ಫ್ ಸಮುದಾಯದ ಸೊತ್ತು. ಇದು ಶಕ್ತಿ ಪ್ರದರ್ಶನವಲ್ಲ, ಇಲ್ಲಿ ಅನಗತ್ಯ ಅಬ್ಬರದ ಘೋಷವಿಲ್ಲ. ಸಮುದಾಯವೊಂದನ್ನು ಗುರಿಯಾಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುತ್ತಿರುವ ಸರ್ಕಾರದ ಕಣ್ತೆರೆಸುವ ಐತಿಹಾಸಿಕ ಸಮಾವೇಶ ಇಲ್ಲ. ಬಿಟ್ಟುಕೊಡಲ್ಲ. ವಕ್ಫ್ ಆಸ್ತಿ ಒಂದಿಂಚು ಬಿಟ್ಟುಕೊಡಲ್ಲ. ಕರಾಳ ಕಾನೂನು ಕಾಯ್ದೆಯನ್ನು ಒಪ್ಪಲು ನಾವು ರೆಡಿಯಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎಂದಿಗೂ ನಾವು ಒಪ್ಪುವುದಿಲ್ಲ. ಬಿಟ್ಟುಕೊಡಲ್ಲ. ವಕ್ಫ್ ಆಸ್ತಿಯನ್ನ ಒಂದಿಂಚು ಬಿಟ್ಟುಕೊಡಲ್ಲ. ಕರಾಳ ಕಾನೂನು ಕಾಯ್ದೆಯನ್ನ ಒಪ್ಪಲು ನಾವು ರೆಡಿ ಇಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎಂದಿಗೂ ನಾವು ಒಪ್ಪಲ್ಲ. ಹಿಂಪಡೆಯಿರಿ ಆ ಕರಾಳ ಕಾನೂನನ್ನ ಹಿಂಪಡೆಯಿರಿ. ವಕ್ಫ್ ಯಾರ ಔದಾರ್ಯವಲ್ಲ. ವಕ್ಫ್ ನಮ್ಮ ಪೂರ್ವಜನರ ಸೊತ್ತು. ಮುಟ್ಟಿದರೆ ನಿಮಗೆ ಆಫತ್ತು. ವಕ್ಫ್ ಯಾರ ಔದಾರ್ಯವಲ್ಲ. ವಕ್ಫ್ ನಮ್ಮ ಪೂರ್ವಜನರ ಸೊತ್ತು. ಮುಟ್ಟಿದರೆ ತಮಗೆ ಆಫತ್ತು. ಅಲ್ಲಾಹನ ಹೆಸರಿನಲ್ಲಿ ದಾನ ಮಾಡಿದ ಸೊತ್ತಾಗಿದೆ ವಕ್ಫ್ ಭೂಮಿ. ಕೆಲವೇ ಕ್ಷಣಾರ್ಥದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ಇದರ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ಕೆಲವೇ ಕ್ಷಣಾರ್ಥದಲ್ಲಿ ಅಡ್ಯಾರ್ ಕಣ್ಣೂರು ಮಕಾಂ ಜಿಯಾರತಿನೊಂದಿಗೆ ಆರಂಭಗೊಳ್ಳಲಿದೆ.
ಹಿಂಪಡೆಯಿರಿ ಹಿಂಪಡೆಯಿರಿ ವಕ್ಫ್ ತಿದ್ದುಪಡಿ ಕಾನೂನನ್ನ ಹಿಂಪಡೆಯಿರಿ. ಕಾಪಾಡಿರಿ ಕಾಪಾಡಿರಿ ವಕ್ಫ್ ಸೊತ್ತನ್ನ ಕಾಪಾಡಿರಿ. ರಕ್ಷಿಸಿ ವಕ್ಫ್ ಆಸ್ತಿಯನ್ನ ರಕ್ಷಿಸಿ. ಬಡ ಅನಾಥ ವಿಧವೆಯರ ಸೊತ್ತು ಕಬಳಿಸಿದರೆ ಖಂಡಿತ ಆಪತ್ತು. ಸ್ವಯಂ ಸೇವಕರ ಗಮನಕ್ಕೆ, ಬ್ಯಾಡ್ಜ್ ಹಾಕಿದ ಅನೇಕ ಸ್ವಯಂ ಸೇವಕರು ನಮ್ಮ ಗ್ರೌಂಡಿನೊಳಗಿದ್ದಾರೆ, VIP ಗ್ರೌಂಡಿನೊಳಗಿದ್ದಾರೆ. ಯಾರು ಕೂಡ ಇಲ್ಲಿ ನಿಲ್ಬಾರ್ದು. ತಮಗೆ ಕೊಟ್ಟ ಜಾಗದಕ್ಕೆ ಹೋಗಿ ಸಹಕರಿಸಬೇಕು. ಯಾಸಿನ್, ಇದು ಶಕ್ತಿ ಪ್ರದರ್ಶನವಲ್ಲ. ಇಲ್ಲಿ ಅನಗತ್ಯ ಅಬ್ಬರದ ಘೋಷವಿಲ್ಲ. ಸಮುದಾಯ ಬಂದನ್ನ ಗುರಿಯಾಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುವ ಸರ್ಕಾರದ ಕಣ್ತರಿಸುವ ಐತಿಹಾಸಿಕ ಸಮಾವೇಶ. ಸರ್ಕಾರವೇ ನಿನ್ನ ಕಾಯ್ದೆ ಅನ್ಯಾಯ ಅನ್ಯಾಯ, ವಕ್ಫ್ ಸಂರಕ್ಷಣವೇ ನಮ್ಮ ಧ್ಯಾಯ. ಹಿಂಪಡೆಯಿರಿ ಹಿಂಪಡೆಯಿರಿ ವಕ್ಫ್ ತಿದ್ದುಪಡಿ ಕಾನೂನನ್ನ ಹಿಂಪಡೆಯಿರಿ. ಕಾಪಾಡಿರಿ ಕಾಪಾಡಿರಿ ವಕ್ಫ್ ಸೊತ್ತನ್ನ ಕಾಪಾಡಿರಿ. ರಕ್ಷಿಸಿ ವಕ್ಫ್ ಆಸ್ತಿಯನ್ನ ರಕ್ಷಿಸಿ. ಬಡ ಅನಾಥ ವಿಧವೆಯರ ಸೊತ್ತು ಕಬಳಿಸಿದರೆ ಖಂಡಿತ ಆಪತ್ತು. ವಕ್ಫ್ ಆಸ್ತಿ ಕಬಳಿಸುವ ಹುನ್ನಾರ ದುಷ್ಟ ಶಕ್ತಿಗಳಿಗಿದು ಧಿಕ್ಕಾರ. ನಿಲ್ಲಿಸಿ ನಿಲ್ಲಿಸಿ ವಕ್ಫ್ ಸೊತ್ತಿನ ಮೇಲಿನ ಅಕ್ರಮ ನಿಲ್ಲಿಸಿ. ಉಳಿಸಿ ವಕ್ಫ್ ಆಸ್ತಿಯನ್ನ ಸಂರಕ್ಷಿಸಿ. ಸಂವಿಧಾನದ ಹಕ್ಕನ್ನ ರಕ್ಷಿಸಿ. ಸಮುದಾಯದ ವಕ್ಫ್ ಅನ್ನ ಸಂರಕ್ಷಿಸಿ. ಸಂವಿಧಾನದ ಹಕ್ಕನ್ನ ರಕ್ಷಿಸಿ. ಸಮುದಾಯದ ವಕ್ಫನ್ನ ಸಂರಕ್ಷಿಸಿ. ದ್ವೇಷ ಹಲಿಸಿ ದೇಶ ಉಳಿಸಿ. ಸೌಹಾರ್ದ ಪರಂಪರೆಯನ್ನ ಸಂರಕ್ಷಿಸಿ. ಸೌಹಾರ್ದ ಪರಂಪರೆಯನ್ನ ಸಂರಕ್ಷಿಸಿ. ಹೋರಾಟ ಇದು ಹೋರಾಟ. ಉಲಮಾಗಳು ಕೊಟ್ಟ ಹೋರಾಟ. ಗುರಿ ಮುಟ್ಟುವ ತನಕ ಹೋರಾಟ. ಗುರಿ ಮುಟ್ಟುವ ತನಕ ಹೋರಾಟ. ವಕ್ಫಿನ ಹೋರಾಟಕ್ಕೆ ಜಯವಾಗಲಿ. ಉಲಮಾ ಹೋರಾಟಕ್ಕೆ ಜಯವಾಗಲಿ. ಸಂವಿಧಾನಕ್ಕೆ ಜಯವಾಗಲಿ. ವಕ್ಫ್ ಕಬಳಿಸುವವರೇ ಎಚ್ಚರಿಕೆ. ವಕ್ಫ್ ಕಬಳಿಸುವವರೇ ಎಚ್ಚರಿಕೆ. ಬೀಳುವಿರಿ ಅಲ್ಲಾಹನ ಕೋಪಕ್ಕೆ. ಬೀಳುವಿರಿ ಅಲ್ಲಾಹನ ಕೋಪಕ್ಕೆ. ಕೊನೆಗೊಳಿಸಿ ಕೊನೆಗೊಳಿಸಿ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಕೊನೆಗೊಳಿಸಿ. ಅಲ್ಪಸಂಖ್ಯಾತರ ಮೇಲಿನ ದಾಳಿ ಕೊನೆಗೊಳಿಸಿ. ಜೀವನ ತೆತ್ತು ರಕ್ತ ಕೊಟ್ಟು ಪಡೆದೆವು ನಾವು ಹಕ್ಕನ್ನ. ಜೀವವ ತೆತ್ತು ರಕ್ತವ ಕೊಟ್ಟು ಪಡೆದೆವು ನಾವು ಹಕ್ಕನ್ನ. ಜೀವವ ತೆತ್ತು ರಕ್ತವ ಕೊಟ್ಟು ಉಳಿಸುವೆವು ನಾವು ವಕ್ಫನ್ನ. ಜೀವವ ತೆತ್ತು ರಕ್ತವ ಕೊಟ್ಟು ಉಳಿಸುವೆವು ನಾವು ವಕ್ಫನ್ನ. ಕೆಲವೇ ಕ್ಷಣಾರ್ಧದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ದಯವಿಟ್ಟು ರಸ್ತೆಯಲ್ಲಿರುವವರು ಎಲ್ಲರೂ ಕೂಡ ತಮಗಾಗಿ ಮೀಸಲಿಟ್ಟ ಆಸನದಲ್ಲಿ ಕುಳಿತು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆಯುಂಟು ಮಾಡದೆ ತಾವೆಲ್ಲರೂ ಸ್ವಯಂ ಸೇವಕರಾಗಿ ಅತ್ಯಂತ ಶಿಸ್ತಿನಿಂದ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉಲಮಾಗಳು ಕರೆಗೊಟ್ಟಂತ ಈ ಹೋರಾಟವಾಗಿದೆ. ಈ ಲಿಸ್ಟ್ ಕೈಲಿ ಕೊಡ್ತಾರೆ ಸುಲಭ ಅಂತ. ಈ ಲಿಸ್ಟ್ ಉಂಟು ಇದ್ರೆ ಅಲ್ಲಿ ಲಿಸ್ಟ್ ಉಂಟು. ಅಲ್ಲ ಲಿಸ್ಟ್ ಉಂಟು. ಲಿಸ್ಟ್ ಟಿಕ್ ಮಾಡಿರಲ್ಲ. ಟಿಕ್ ಹಾಕ್ಯಾರ. ಟಿಕ್ ಹಾಕಿದ್ರೆ ಕರೆದಿದ್ದಾರೆ.
ಹಲವಾರು ಪ್ರತಿಭಟನೆಗಳ ನಂತರ ಇಲ್ಲೊಂದು ಐತಿಹಾಸಿಕ ಸಮಾವೇಶ, ಪ್ರತಿಭಟನಾ ಸಮಾವೇಶ. ಜುಮಾ ನಮಾಜಿನ ನಂತರ ವಿಶ್ವಾಸಿಗಳು, ಕರುನಾಡ ವಿಶ್ವಾಸಿಗಳು ವಕ್ಫ್ ಭೂಮಿಯಿಂದ ವಕ್ಫ್ ಸಂರಕ್ಷಣೆಗಾಗಿ ಹಾದು ಬರುತ್ತಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ವಕ್ಫಿಗಾಗಿ ಹೋರಾಟ. ಯಾರದು ಔದಾರ್ಯವಲ್ಲದ ನಮ್ಮ ಪೂರ್ವಜದ ಜುಲು ಜುಲು ನಿನಾದದೊಂದಿಗೆ ಶಾಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಂದು ಮುಗಿಲು ಮುಟ್ಟುವಂತೆ ಬೋರ್ಗರಿಸಲಿದೆ ಆಜಾದಿ. ಕೆಲವೇ ಕ್ಷಣಾರ್ಧದಲ್ಲಿ ಪ್ರತಿಭಟನಾ ಸಮಾವೇಶ. ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ಕಾಜಿಗಳ ಸಂಯುಕ್ತ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಕ್ಷಣಗಣನೆ. ಜುಲು ಜುಲು ನಿನಾದದೊಂದಿಗೆ ಶಾಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮೆ ಮುಗಿಲು ಮುಟ್ಟಿಸುವಂತೆ ಬೋರ್ಗರಿಸಲಿದೆ ಆಜಾದಿ. ರಾಷ್ಟ್ರಧ್ವಜ ಕೇಸರಿ, ಬಿಳಿ, ನೀಲು, ಹಸಿರು ತ್ರಿವರ್ಣ ಧ್ವಜವನ್ನ ನೀಲಾಕಾಶದಲ್ಲಿ ರಾರಾಜಿಸುತ್ತ ವಕ್ಫಿಗಾಗಿ ಹೋರಾಟಕ್ಕಾಗಿ ಲಕ್ಷಾಂತರ ಮಂದಿ ಶಾಹ್ ಗಾರ್ಡನ್ಗೆ ಆಗಮಿಸುತ್ತಾ ಇದ್ದಾರೆ. ಸುಡು ಬಿಸಿಲನ್ನ ಲೆಕ್ಕಿಸದೆ ಒಂದಿಂಚು ವಕ್ಫ್ ಭೂಮಿಯನ್ನ ಬಿಟ್ಟು ಕೊಡೆವು. ಬನ್ನಿ, ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಇದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸೋಲಿಸೋಣ. ಹೌದು, ಸಮುದಾಯವೊಂದನ್ನ ಗುರಿಯಾಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುವ ಸರ್ಕಾರದ ಕಣ್ತೆರೆಸುವ ಐತಿಹಾಸಿಕ ಸಮಾವೇಶ. ಉಲಮಾಗಳ ನೇತೃತ್ವದಲ್ಲಿ ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ಇಲ್ಲ, ನಾವು ಬಿಟ್ಟು ಕೊಡೆವು. ವಕ್ಫ್ ಆಸ್ತಿಯನ್ನ ಒಂದಿಂಚು ಬಿಟ್ಟು ಕೊಡೆವು. ಬಿಟ್ಟುಕೊಡಲ್ಲ. ವಕ್ಫ್ ಆಸ್ತಿಯನ್ನ ಬಿಟ್ಟುಕೊಡಲ್ಲ. ಕರಾಳ ಕಾನೂನು ಕಾಯ್ದೆಯನ್ನ ಒಪ್ಪಲು ನಾವು ರೆಡಿಯಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎಂದಿಗೂ ನಾವು ಒಪ್ಪಲ್ಲ. ಹಿಂಪಡೆಯಿರಿ, ಕರಾಳ ಕಾನೂನನ್ನ ಹಿಂಪಡೆಯಿರಿ. ವಕ್ಫ್ ಯಾರ ಔದಾರ್ಯವಲ್ಲ. ವಕ್ಫ್ ನಮ್ಮ ಪೂರ್ವ ಜನರ ಸತ್ತು. ಮುಟ್ಟಿದರೆ ನಿಮಗೆ ಆಪತ್ತು. ಅಲ್ಲಾಹನ ಹೆಸರಿನಲ್ಲಿ ಮಾಡಿದ ದಾನ. ವಕ್ಫಲ್ಲಿ ನಿಮಗೆ ಪಾಳಿಲ್ಲ. ಧಿಕ್ಕಾರ, ಕರಾಳ ಕಾಯ್ದೆಗೆ ಧಿಕ್ಕಾರ. ಮುಸ್ಲಿಂ ಖಾಸಗಿ ಆಸ್ತಿಯಲ್ಲಿ ನಿಮಗೆಂತ ತಕರಾರು? ನಿಮ್ಮದೇ ಅಲ್ಲದ ವಕ್ಫಿನ ಮೇಲೆ ಕಾಯ್ದೆ ತರಲು ನೀವ್ಯಾರು? ವಕ್ಫ್ ತಿದ್ದುಪಡಿ ಕಾನೂನನ್ನ ಹಿಂಪಡೆಯಿರಿ, ಕಾಪಾಡಿರಿ. ವಕ್ಫ್ ಸೊತ್ತನ್ನ ಕಾಪಾಡಿರಿ, ರಕ್ಷಿಸಿ. ಸಮುದಾಯದ ಆಸ್ತಿಯನ್ನ ರಕ್ಷಿಸಿ. ಮುಗಿಲಂತರಕ್ಕೆ ಮಾರ್ತರಿಸುವಂತೆ ಶಾಹ್ ಗಾರ್ಡನ್ನಲ್ಲಿ ಮುಗಿಲತ್ತರಕ್ಕೆ ಮಾರ್ದನಿಸುವಂತೆ ಆಜಾದಿ ಮಾರ್ಕಳಿಸುತ್ತಾ ಇದೆ. ಆಜಾದಿ ಘೋಷಣೆಯು
ಜುಲು ಜುಲು ನಿನಾದದೊಂದಿಗೆ ಶಾಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮ ಮುಗಿಲು ಮುಟ್ಟುವಂತೆ ಬೋರ್ಗರಿಸಲಿದೆ ಆಜಾದಿ. ವಕ್ಫ್ ಭೂಮಿ ಸಂರಕ್ಷಣೆಗಾಗಿ ಇಲ್ಲ, ಒಂದಿಂಚು ವಕ್ಫ್ ಭೂಮಿಯನ್ನ ಬಿಟ್ಟು ಕೊಡೆವು. ಶಾಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮೆ ಮುಗಿಲು ಮುಟ್ಟುವಂತೆ ಬೋರ್ಗರಿಸುತ್ತಾ ಇದೆ ಆಜಾದಿ. ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಇದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಾವೆಲ್ಲರೂ ಒಂದು ಸೇರಿಸಿಕೊಳ್ಳಿಸೋಣ. ಬೃಹತ್ ಪ್ರತಿಭಟನಾ ಸಮಾವೇಶ ಕೆಲವೇ ಕ್ಷಣಾರ್ಧದಲ್ಲಿ ಆರಂಭಗೊಂಡಿದೆ. ಅಡ್ಯಾರ್ ಕಣ್ಣೂರಿನ ಶಾಂಗಾರ್ಡ್ನಲ್ಲಿ ಮುಗಿಲೆತ್ತರಕ್ಕೆ ಮಾರ್ದನಿಸುತ್ತಾ ಇದೆ ಆಜಾದಿ. ಸಮುದಾಯವೊಂದನ್ನ ಗುರಿಯಾಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುವ ಸರ್ಕಾರದ ಕಣ್ತರಿಸುವ ಐತಿಹಾಸಿಕ ಸಮಾವೇಶ ಕೆಲವೇ ಕ್ಷಣಾರ್ಥದಲ್ಲಿ ಅಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ ನಲ್ಲಿ ಆಜಾದಿ ಮುಗಿಲೆತ್ತರಕ್ಕೆ ಮಾರ್ದನಿಸುತ್ತಾ ಇದೆ. ಎ ವಕ್ಫ್ ಹಮಾರೆ ಆಜಾದಿ, ಎ ವಕ್ಫ್ ಹಮಾರೆ ಆಜಾದಿ, ಹೆ ಹಕ್ ಹಮಾರೆ, ये हक हमारे, ये हक हमारे, ये जान से प्यारे, ये जान से प्यारे, या प्यारे प्यारे, ये वक्फ हमारे, ये वक्फ हमारे, ये हक हमारे, ये हक हमारे, ये जान से प्यारे, ये जान से प्यारे. ಅಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ ನಲ್ಲಿ ವಕ್ಫ್ ಸಂರಕ್ಷಣಕ್ಕಾಗಿ ಮುಗಿಲೆತ್ತರಕ್ಕೆ ಮಾರ್ದನಿಸುತ್ತಾ ಇದೆ ಆಜಾದಿ. ಏ ವಕ್ಫ್ ಹಮಾರಿ, ಏ ವಕ್ಫ್ ಹಮಾರಿ, ಏ ಹಕ್ ಹಮಾರಿ, ಏ ಹಕ್ ಹಮಾರಿ, ಏ ಜಾನ್ ಸೆ ಪ್ಯಾರಿ, ಏ ಜಾನ್ ಸೆ ಪ್ಯಾರಿ.
ಕರಾಳ ಕಾಯಿದೆ ಮೂಲಕ ವಕ್ಫ್ ಸೊತ್ತಿನ ಮೇಲೆ ಕಣ್ಣಿಟ್ಟಿರುವ ಸರ್ಕಾರವೇ ಕಂತೆರೆದು ನೋಡಿ, ಜನಸಾಗರವಿಲ್ಲಿ ಜಮಾಯಿಸಿದೆ. ವಕ್ಫ್ ಭೂಮಿಗಾಗಿ, ಸಮುದಾಯಕ್ಕಾಗಿ ಉಲಮಾಗಳು ನೀಡಿದ ಹೋರಾಟದ ಕರೆ ಇದು. ಆ ಕರೆಗೆ ಓಗೊಟ್ಟು ಸೇರಿದ ಲಕ್ಷಾಂತರ ಜನಸಮೂಹವಿದು. ನಾವು ಒಕ್ಕೊರಳಿನಿಂದ ಹೇಳುತ್ತಿದ್ದೇವೆ, ವಕ್ಫ್ ನಮ್ಮದು, ವಕ್ಫ್ ನಮ್ಮದು, ಕಾಯಿದೆ ಸಲ್ಲದು, ಕಾಯಿದೆ ಸಲ್ಲದು, ಹೋರಾಟ ನಿಲ್ಲದು, ಹೋರಾಟ ನಿಲ್ಲದು. ವಕ್ಫ್ ಆಸ್ತಿಯನ್ನ ಒಂದಿಂಚು ಬಿಟ್ಟು ಕೊಡೆವು. ಇದು ಶಕ್ತಿ ಪ್ರದರ್ಶನವಲ್ಲ, ಇಲ್ಲಿ ಅನಗತ್ಯ ಅಬ್ಬರದ ಘೋಷವಿಲ್ಲ. ಸಮುದಾಯ ಒಂದನ್ನ ಗುರಿಯಾಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುವ ಸರ್ಕಾರದ ಕಂದರಿಸುವ ಐತಿಹಾಸಿಕ ಸಮಾವೇಶವಿದು. ಬಿಟ್ಟುಕೊಡಲ್ಲ, ಬಿಟ್ಟುಕೊಡಲ್ಲ, ವಕ್ಫ್ ಆಸ್ತಿಯನ್ನ ಬಿಟ್ಟುಕೊಡಲ್ಲ. ಕರಾಳ ಕಾನೂನು ಕಾಯ್ದೆಯನ್ನ ಒಪ್ಪಲು ನಾವು ರೆಡಿ ಇಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎಂದಿಗೂ ನಾವು ಒಪ್ಪಲ್ಲ. ಹಿಂಪಡೆಯಿರಿ, ಹಿಂಪಡೆಯಿರಿ, ಆ ಕರಾಳ ಕಾನೂನನ್ನ ಹಿಂಪಡೆಯಿರಿ. ವಕ್ಫ್ ಯಾರ ಔದಾರ್ಯವಲ್ಲ, ವಕ್ಫ್ ನಮ್ಮ ಪೂರ್ವ ಜನರ ಸೊತ್ತು. ಮುಟ್ಟಿದರೆ ನಿಮಗೆ ಆಪತ್ತು. ಅಲ್ಲಾಹನ ಹೆಸರಿನಲ್ಲಿ ಮಾಡಿದ ದಾನ, ವಕ್ಫಲ್ಲಿ ನಿಮಗೆ ಪಾಳಿಲ್ಲ. ಧಿಕ್ಕಾರ, ಆ ಕರಾಳ ಕಾಯಿದೆಗೆ ಧಿಕ್ಕಾರ. ಮುಸ್ಲಿಂ ಖಾಸಗಿ ಆಸ್ತಿಯಲ್ಲಿ ನಿಮ್ಮದು ಎಂಥದ್ದು ತಕರಾರು? ನಿಮ್ಮದೇ ಅಲ್ಲದ ವಕ್ಫಿನ ಮೇಲೆ ಕಾಯ್ದೆ ತರಲು ನೀವ್ಯಾರು? ವಕ್ಫ್ ತಿದ್ದುಪಡಿ ಕಾನೂನನ್ನ ಹಿಂಪಡೆಯಿರಿ, ಕಾಪಾಡಿರಿ, ವಕ್ಫ್ ಸೊತ್ತನ್ನ ಕಾಪಾಡಿರಿ. ಕವರ್ ಹಾಕೊಂಡಿಲ್ಲ, ಅದಕ್ಕೆ ಬೈಟ್ ಅಂದಿಲ್ಲ. ಜಬ್ಬಾರ್ ಕಣ್ಣೂರ್ ಎಲ್ಲಿದ್ದರೂ ವೇದಿಕೆ ಹತ್ರ ಬಂದು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜಬ್ಬಾರ್ ಕಣ್ಣೂರ್ ಆದಷ್ಟು ಬೇಗ ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೆಲವೇ ಕ್ಷಣಾರ್ಧದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಸಂಯುಕ್ತ ಕಾಸಿಗಳ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ಓಟು ಬ್ಯಾಂಕಿಗಾಗಿ ಆಸೆಗಾಗಿ ವಕ್ಫಿನ ಮೇಲೆ ಕಣ್ಣಿಟ್ಟವರೇ ಸಂವಿಧಾನ ಇರುವ ತನಕ ನಿಮ್ಮ ಆಟ ನಡೆಯುವುದಿಲ್ಲ. ಗಾಂಧಿ, ನೆಹರು, ಆಜಾದರು, ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಿಕೊಟ್ಟ ಸಂವಿಧಾನ ದುರ್ಬಲಗೊಳಿಸಲು ಹುನ್ನಾರ. ನಾಡಿನ ಜನತೆ ಎಚ್ಚರವಿರಲಿ. ನಮ್ಮಯ ಹಕ್ಕು ದಮನಿಸುತ್ತಾ, ನಮ್ಮಯ ಸೊತ್ತು ಕಬಲಿಸುತ್ತಾ, ನಮ್ಮಯ ಧ್ವನಿಯ ಅಡಗಿಸುತ್ತಾ, ವಕ್ಫ್ ಕಾಯಿದೆಯ ಬದಲಿಸುತ್ತಾ, ಭೇದ ಭಾವ ಮಾಡುತ್ತಾ, ನ್ಯಾಯ ನಿರಾಕರಣೆ ಮಾಡುತ್ತಾ ಆಳುವ ಜನರೇ, ನಿಮ್ಮನ್ನ ಸ್ವತಂತ್ರ ಭಾರತ ಕ್ಷಮಿಸಲ್ಲ, ಸಂವಿಧಾನ ಭಾರತ ಕ್ಷಮಿಸಲ್ಲ. ದೇಶವು ನೀಡಿದ ಅಧಿಕಾರವನ್ನ, ಸಂವಿಧಾನದ ನೀಡಿದ ರೈಟ್ಸ್ ಅನ್ನ ಮುಸ್ಲಿಮ್ಸ್ ಎಂಬ ಕಾರಣದಿಂದ ಕಿತ್ತೆಸೆಯಲು ಅರಕೆ ಮಾಡಿದ ಫ್ಯಾಸಿಸ್ಟ್ ವರ್ಗದ ಕುತಂತ್ರಕ್ಕೆ ಕಚ್ಚದೆಯ ಸಮರದ ಮೂಲಕ ಶಾಶ್ವತ ಸೋಲು ನೀಡೋಣ. ನ್ಯಾಯಕ್ಕಾಗಿ ಹೋರಾಡೋಣ. ಬನ್ನಿ, ಇಲ್ಲಿ ಆಜಾದಿ ಶಾಹ ಗಾರ್ಡನ್ ನಲ್ಲಿ ಮುಗಿಲೆತ್ತರಕ್ಕೆ ಮಾರ್ದನಿಸಲಿ ಆಜಾದಿ. ನಮ್ಮಯ ಹಕ್ಕನ್ನ ದಮನಿಸುತ್ತಾ, ನಮ್ಮಯ ಸೊತ್ತನ್ನ ಕಬಳಿಸುತ್ತಾ, ನಮ್ಮ ಧ್ವನಿಯನ್ನ ಅಡಗಿಸುತ್ತಾ, ವಕ್ಫ್ ಕಾಯಿದೆಯನ್ನ ಬದಲಿಸುತ್ತಾ, ಭೇದ ಭಾವ ಮಾಡುತ್ತಾ, ನ್ಯಾಯ ನಿರಾಕರಣೆ ಮಾಡುತ್ತಾ ಆಳುವ ಜನರೇ, ನಿಮ್ಮನ್ನ ಈ ಸ್ವತಂತ್ರ ಭಾರತ ಕ್ಷಮಿಸಲ್ಲ, ಸಂವಿಧಾನ ಭಾರತ ಕ್ಷಮಿಸಲ್ಲ.
ದೇಶವು ನೀಡಿದ ಅಧಿಕಾರವನ್ನ, ಸಂವಿಧಾನ ನೀಡಿದ ರೈಟ್ಸ್ ಅನ್ನ ಮುಸ್ಲಿಮ್ಸ್ ಎಂಬ ಕಾರಣದಿಂದ ಕಿತ್ತೆಸೆಯಲು ಅರಕೆ ಮಾಡಿದ ಫ್ಯಾಸಿಸ್ಟ್ ವರ್ಗದ ಕುತಂತ್ರಕ್ಕೆ ಕೆಚ್ಚತೆಯ ಸಮರದ ಮೂಲಕ ಶಾಶ್ವತ ಸೋಲು ನೀಡೋಣ. ನ್ಯಾಯಕ್ಕಾಗಿ ಹೋರಾಡೋಣ. ಅಸಂವಿಧಾನಿಕ ವಕ್ಫ್ ಕಾಯಿದೆ ಮರಳಿ ಪಡೆಯುವ ನಿಮಿಷದ ತನಕ ಸಂಘಟಿತದ ನಮ್ಮ ಸಮರ ನಿಲ್ಲಲ್ಲ, ನಮ್ಮ ಹೋರಾಟ ನಿಲ್ಲಲ್ಲ. ಬೃಹತ್ ಪ್ರತಿಭಟನಾ ಸಮಾವೇಶ. ಕರುನಾಡ ವಿಶ್ವಾಸಿಗಳು ಜುಮಾ ನಮಾಜಿನ ಬಳಿಕ ವಕ್ಫ್ ಭೂಮಿಯಿಂದ ವಕ್ಫ್ ಸಂರಕ್ಷಣೆಗಾಗಿ ಹಾದು ಬರುತ್ತಿದ್ದಾರೆ. ಯಾರದೋ ಔದಾರ್ಯವಲ್ಲದ ನಮ್ಮ ಪೂರ್ವಜನರ ಪಿತರ್ಜಿತ ಆಸ್ತಿಯಾದ ನಮ್ಮ ಅವಕಾಶ, ನಮ್ಮ ಮಾತ್ರ ಅಜನ್ಮಸಿದ್ಧ ಹಕ್ಕು ವಕ್ಫಿಗಾಗಿ ಜುಲುಜುಲು ನಿನಾದದೊಂದಿಗೆ ಶಾಂತವಾಗಿ ಹರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮೆ ಮುಗಿಲು ಮುಟ್ಟುವಂತೆ ಬೋರ್ಗರಿಸಲಿದೆ ಆಜಾದಿ. ಬನ್ನಿ, ಇಲ್ಲೊಂದು ಇತಿಹಾಸ ನಿರ್ಮಾಣ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸೋಲಿಸೋಣ. ಕೆಲವೇ ಕ್ಷಣಾರ್ಧದಲ್ಲಿ ಅಡ್ಯಾರ್ ಕಣ್ಣೂರು ಮಕಾಂ ಜಿಯಾರತಿನೊಂದಿಗೆ ನಮ್ಮ ಈ ವೇದಿಕೆಗೆ ಗಣ್ಯ ಅತಿಥಿಗಳು ಆಗಮಿಸಲಿದ್ದಾರೆ. ಪ್ರತಿಭಟನಾ ಮಹಾಸಮಾವೇಶ ದಯವಿಟ್ಟು ರಸ್ತೆ ಸಂಚಾರವು ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಯಾವುದೇ ತೊಂದರೆಗಳನ್ನು ಮಾಡದೆ ಪೊಲೀಸಿನವರೊಂದಿಗೆ ತಾವೆಲ್ಲರೂ ಸ್ವಯಂ ಸೇವಕರಾಗಿ ಸಹಕರಿಸಿ ಯಾವುದೇ ರಸ್ತೆ ತಡೆಗಳನ್ನು ಉಂಟು ಮಾಡದೆ ಯಾರಿಗೂ ತೊಂದರೆಯನ್ನು ಕೊಡದೆ ಅತ್ಯಂತ ಶಿಸ್ತಿನಿಂದ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ನಾವೆಲ್ಲರೂ ಅತ್ಯಂತ ಶಿಸ್ತಿನಿಂದ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದು ಉಲಮಾಗಳು ಕರೆಕೊಟ್ಟಂತ, ಸಂಯುಕ್ತ ಕಾಜಿಗಳು ಕರೆಕೊಟ್ಟಂತ ಕರೆಯಾಗಿದೆ. ಆದುದರಿಂದ ಎಲ್ಲರೂ ಶಾಂತಿಯಿಂದ
ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಕೆಲವೇ ಕ್ಷಣಾರ್ಧದಲ್ಲಿ ನಮ್ಮ ಕಾರ್ಯಕ್ರಮವು ಆರಂಭಗೊಳ್ಳಲಿದೆ. ಪ್ರೀತಿಯ ಸಹೋದರರೇ, ತಮ್ಮ ಕೈಯಲ್ಲಿರುವಂಥ ಫ್ಲಾಗ್ ರಾಷ್ಟ್ರಧ್ವಜವಾಗಿರುತ್ತದೆ. ಅತ್ಯಂತ ಗೌರವದಿಂದ ಆ ಧ್ವಜವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಅಷ್ಟದಿಕ್ಕುಗಳಿಂದ ಆಗಮಿಸುತ್ತಾ ಇದ್ದಾರೆ. ಉಲಮಾಗಳು ನೀಡಿದ ಹೋರಾಟದ ಕರೆಯಿದು. ఉందా